ಹೆಲೋ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗಿತ್ತು ನಾನು ವ್ಲಾಗ್ನ ಮಾಡಿ. ಹಾಗಾಗಿ ಇವತ್ತು ಬಂದು ನಮ್ಮ ಆ್ಯನಿವರ್ಸರಿ ಇರೋ ಕಾರಣ ಒಂದು ಸಿಂಪಲ್ಲಾಗಿ ಒಂದು ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೋ. ಹಸ್ಬೆಂಡು ಗಾಡಿ ತೊಗೊಳ್ತಾಯಿದ್ರು, ಹಾಗಾಗಿ ಮಕ್ಕಳು ತುಂಬ ಹಠ ಮಾಡ್ತಿದ್ರು ಅಲ್ಲೇ ಹತ್ತುತ್ತೀನಿ ಅಂತ. ಇಲ್ಲಿ ನಮ್ಮ ಮನೆ ಕೆಳಗಡೆನೇ ದೇವಸ್ಥಾನ ಇರೋದು. ಗ್ರಾಮ ದೇವತೆ ನೆಟ್ಕಲ್ಲಮ್ಮ ದೇವಿದು. ನಮ್ಮ ಮನೆಯಿಂದ ಒಂದು 10 ಮಿನಿಟ್ ವಾಕ್ ಜರ್ನಿ ಅಷ್ಟೇ. ಬೈಕಲ್ಲಿ ಹೋದರೆ ಒಂದು 2 ಮಿನಿಟ್, ಒನ್ ಮಿನಿಟ್ಗೆಲ್ಲ ಹೋಗ್ಬಿಡ್ಬೋದು. ಫೈನಲಿ ನೋಡ್ಬೋದು ಇಲ್ಲಿ ದೇವಸ್ಥಾನ ಬಂದು ನನ್ನ ಮಗ ತೆಗಿತೀನಿ ಅಂತ ತುಂಬ ಪ್ರಯತ್ನಪಟ್ಟು ಕೊನೆಗೂ ತೆಗ್ದ. ಇದು ಬಂದು ನಮ್ಮ ಗ್ರಾಮ ದೇವತೆ ನೆಟ್ಕಲ್ಲಮ್ಮ ತಾಯಿ. ಕಲ್ಲಲ್ಲೇ ಮಾಡಿರೋದು, ಮೊದಲು ಕಲ್ಲಲ್ಲೇ ಇರೋದು. ಪುರಾಣದಿಂದ ಇದು ಚಿಕ್ಕಗಿದ್ದಿದ್ದ ಕಲ್ಲು ದೊಡ್ಡದಾಗ್ತಾ ಬರ್ತಾ ಇದೆ ಅಂತೆ. ಬೆಳಿತಾನೇ ಇದೆ ಕಲ್ಲು ಇದು. ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಬಂದೆ. ಗ್ರಾಮ ದೇವತೆ ಅಲ್ವಾ, ಯಾವುದನ್ನು ಬಿಟ್ಟರೆ ಗ್ರಾಮ ದೇವತೆ ಮನೆ ದೇವರನ್ನ ಬಿಡಬಾರ್ದು. ಹಾಗಾಗಿ ಪೂಜೆ ಮಾಡೋಣ ಅಂತ ಬಂದು. ಆಲ್ರೆಡಿ ಯಾರೋ ಪೂಜೆ ಮಾಡಿದರು, ತುಂಬ ಜೋರಾಗೇ ಪೂಜೆ ಮಾಡಿದರು. ಪೂಜೆ ಮಾಡಿಕೊಂಡು ದಾರನ ತಂದಿದ್ದೆ. ದಾರ ಅಂದರೆ ನಾನು ಹಸಿ ನೂಲು ಬರುತ್ತಲ್ಲ ಅದನ್ನು ತಂದಿದ್ದೆ ದೀಪಕ್ಕೆ ಅಂತ ಹೇಳಿ. ಸಡನ್ನಾಗಿ ಏನೋ ಗೊತ್ತಿಲ್ಲ, ಒಂದು ಮಿರಾಕಲ್ಲೇ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾನು ಬಂದು ಗೇಟ್ ಇರುತ್ತಲ್ಲ, ಗೇಟ್ ಮೇಲೆ ಫೋನ್ನ ಫಿಕ್ಸ್ ಮಾಡಿದ್ದೆ. ಫಿಕ್ಸ್ ಅಂದರೆ ಸುಮ್ಮನೆ ಇಟ್ಟಿದ್ದೆ. ಒಂದು ಸ್ವಲ್ಪ ಕಂಬಿತ್ತು, ಒಂದು ಅರ್ಧ ಇಂಚು ಜಾಗ ಸಿಕ್ಕಿತ್ತು ಅಂತ. ಸಡನ್ನಾಗಿ ಕಡೆ ಬಿದ್ದುಬಿಡ್ತು. ಫೋನು ಹೋಯ್ತು ಅಂತ ಅಂದ್ಕೊಂಡು ಫೋನ್ನ ತಗೊಂಡೆ. ಬಟ್ ಏನೂ ಆಗಿರಲಿಲ್ಲ. ದೇವ್ರ ಕೃಪೆನೋ ಏನೋ ಗೊತ್ತಿಲ್ಲ, ಹೆಂಗೋ ಒಂದು ಪುಟ್ಟು ಫೋನಿಂದ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಬಟ್ ಹೋಯ್ತಲ್ಲಪ್ಪ ನನ್ನ ಫೋನು ಅಂತ ಅಂದ್ಕೊಂಡೆ. ದೇವ್ರ ದಯದಿಂದ ಫೋನಿಗೆ ಏನೂ ಆಗಲಿಲ್ಲ. ಇನ್ನೊಂದು ಕಡೆ ಹಸ್ಬೆಂಡು ಅಲ್ಲಿ ಇಟ್ಟಿದೆಯಲ್ಲ ಬೀಳುತ್ತೆ, ಇನ್ನು ಬೇರೆ ಕಡೆ ಇಡು, ಚೆನ್ನಾಗಿ ಜಾಗ ಇರೋ ಕಡೆ ಇಡು ಅಂದರು. ಹಾಗಾಗಿ ಮತ್ತೆ ಇನ್ನೊಂದು ಕಡೆಗೆ ಇಟ್ಟೆ. ಯಪ್ಪ, ತುಂಬ ಅಂದರೆ ತುಂಬಾ ಭಯ ಆಗಿತ್ತು. ಪ್ಲಸ್ ಮತ್ತೆ ನಾನು ಮ್ಯೂಸಿಕ್ ನೋಡ್ಬೋದು, ಸಡನ್ನಾಗಿ ಫೋನು ಬೀಳ್ತು. ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಯ್ತು. ಫೈನಲಿ ಪೂಜೆ ಎಲ್ಲ ಮುಗಿತು. ನೋಡೋದು ತುಂಬ ಚೆನ್ನಾಗಿ ಸಿಂಪಲಾಗಿ ಪೂಜೆ ಆಯಿತು. ನಮ್ಮ ಆ್ಯನಿವರ್ಸರಿ ದಿನದ ಪೂಜೆ ತುಂಬ ಖುಷಿ ಆಯಿತು, ತುಂಬ ಅಚ್ಚುಕಟ್ಟಾಗಿ ಆಯಿತು. ಎಲ್ಲನೂ ಕೂಡ ಜೋರಿನ ಇಲ್ಲದೆ ಹೋದ್ರು ಮನೆಯಲ್ಲಿ ಪೂಜೆ, ದೇವಸ್ಥಾನದಲ್ಲಿ ಪೂಜೆ ತುಂಬ ನೆಮ್ಮದಿಯಿಂದ ಆಯಿತು. ತುಂಬ ಖುಷಿ ಆಯಿತು.
ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು ಬಂದು ಮತ್ತೆ ಒಂದು ಆರತಿ ಫಂಕ್ಷನ್ ಇತ್ತು ಇಲ್ಲಿ ನಮ್ಮ ಊರಲ್ಲೇ. ಸ್ವಲ್ಪ ಒಂದು 2 ಕಿಲೋಮೀಟ್ರು ಆಗುತ್ತೆ ನಮ್ಮ ಮನೆ ಹತ್ತಿರದಿಂದ ಅಷ್ಟೇ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು, ಹಾಗೇನೆ ಸಂಡೇ ಅಲ್ವಾ, ನಾನ್ ವೆಜ್ ಊಟ, ಬಾಳೂಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡ್ಕೊಂಡು ಬಂದು ಮಕ್ಕಳನ್ನ ಮಲಗಿಸಿ ನಾನು ಸ್ವಲ್ಪ ಕೆಲಸಗಳಿತ್ತು, ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಮನೆಯಲ್ಲೂ ಕೂಡ ಚಿಕನ್ನ ಮಾಡಿದ್ದೆ. ನಾವು ಅಲ್ಲಿಗೆ ಹೋದ್ವಲ್ಲ, ಹಾಗಾಗಿ ಊಟ ಮಾಡಿರಲಿಲ್ಲ. ಅಮ್ಮ ಅವರು ಊಟ ಮಾಡಿದರು. ಅದು ಪಾತ್ರೆ ಸ್ವಲ್ಪ ಇದು ತೊಳೆದು ಮನೆ ಕಸೆಲ್ಲ ಗುಡಿಸಿ ರೆಡಿ ಮಾಡಿದ್ದೀನಿ. ಇನ್ನೇನಿದ್ರು ಒಂದು 5:30 6 ಗಂಟೆ ಹಂಗೆ ಮುಖ ತೊಳೆದು, ಮುಖ ತೊಳೆದು ಮತ್ತು ದೇವ್ರ ದೀಪ ಅಷ್ಟೇ ಬಾಕಿ. ಇಯರಿಂಗ್ಸ್ ಎಲ್ಲ ಬಿಚ್ಚಿಟ್ಟಿದ್ದೀನಿ, ಯಾಕೆಂದರೆ ನನಗೆ ಹಾಕ್ಕೊಂಡಿರೋಕ್ಕಾಗಲ್ಲ. ಏನೋ ಮಲ್ಗೋಕ್ಕೆ 1 ಅವರ್ ಮಲಗೋಣ ಅಂತ ಹೋದೆ, ನಿದ್ದೆ ಬರಲಿಲ್ಲ. ಹಾಗಾಗಿ ಎದ್ದು ಬಂದೆ ಹೊರಗಡೆ. ನಮ್ಮ ಸೈಡಂತೂ ಸಖತ್ತು ಮಳೆ ಗಾಯ್ಸು. ಇವಾಗ ಒಂದು ನೆನ್ನೆಯಿಂದ ಮಳೆ ಇಲ್ಲ. ನೆನ್ನೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಳೆ ಇಲ್ಲ. ಮತ್ತು ನೈಟು ಸ್ವಲ್ಪ ಲೈಟಾಗಿ ಬಂತು ಮಳೆ. ಇವಾಗಲೂ ಸ್ವಲ್ಪ ಗುಡುಗುಡು ಅಂತ ಸೌಂಡು, ಗುಡುಗು ಬರ್ತಾ ಇದೆ. ನೋಡಬೇಕು ಬರುತ್ತಾ ಇಲ್ವೋ ಅಂತ. ಬರಲಿ, ತೊಂದರೆ ಇಲ್ಲ. ಅಂತೂ ನಮಗೇನು ಸದ್ಯಕ್ಕೆ ಬೇಡ ಮಳೆ. ಇವಾಗ ಬೇಕಲ್ಲಿ ಸೈಡವ್ರಿಗೆಲ್ಲ ಬೇಕಿರುತ್ತೆ. ಇಲ್ಲಿ ಬೇಡ ಸದ್ಯಕ್ಕೆ, ಯಾಕೆಂದರೆ ನಾವು ಜೋಳ ಹಾಕೋದ್ರಿಂದ ಇನ್ನೂ ಹೊಲನೇ ಉಳ್ಸೋಕ್ಕಾಗಿಲ್ಲ. ಒಂದು ಸ್ವಲ್ಪ ಉಳಿಸಿದ್ದೀವಿ, ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಮತ್ತೆ ಒಂದು 2 ಎಕರೆ ಅಷ್ಟಂಗೆ ಉಳಿದಿದೆ ಹೊಲ ಉಳಿಸೋದು. ಹಾಗಾಗಿ ಸದ್ಯಕ್ಕೆ ಮಳೆ ಬೇಡ ನಮಗೆ. ಬರೋ ವಾತಾವರಣ ಕಾಣ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಇಯರಿಂಗ್ಸ್ನ ಹಾಕ್ಕೊಂಡು ಮಲ್ಗೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ, ಎನಿ ಟೈಮ್ ನಾನು ಬಿಚ್ಚಿಟ್ಟಿರ್ತೀನಿ ನೈಟ್ ಹೊತ್ತು. ಬೆಳಗ್ಗೆ ಟೈಮು ಹಾಕಿರ್ತೀನಿ, ಒಂದೊಂದು ಸಲ ಬೆಳಗ್ಗೆ ಟೈಮು ಇಲ್ಲ, ವ್ಲಾಗ್ ಮಾಡಿಲ್ಲ ಅಂತ ಅಂದರೆ ಇಯರಿಂಗ್ಸ್ನೂ ಕೂಡ ಹಾಕಿರಲ್ಲ, ನಾನು ಹಾಗೆ ಬಿಚ್ಚಿಟ್ಬಿಟ್ಟಿರ್ತೀನಿ. ನೈಟ್ ಹೊತ್ತು ಮಾತ್ರ ಕಂಪಲ್ಸರಿ ಬಿಚ್ಚಿಟ್ಟೆ ಮಲಗೋದಿಲ್ಲ, ಅಂದರೆ ನನಗೆ ನಿದ್ದೆ ಬರೋಲ್ಲ. ಮತ್ತು ಜಡೆ ಹಾಕು ಕೂಡ ಮಲಗಲ್ಲ ನಾನು. ಈ ರೀತಿಯೇ ನಾನು ಹಾಕೋದು ನೈಟ್ ಹೊತ್ತು ಕೂಡ. ನೈಟ್ ಹೊತ್ತು ಅಂದರೆ ಫುಲ್ ಮೇಲೆ ಹಾಕ್ಬಿಡ್ತೀನಿ ಇಲ್ಲಿಗೆ, ಯಾಕೆ ಅಂದರೆ ಹೆಂಗೆ ಮಲಗ್ದಾಗ ಗೊತ್ತಾಗಲ್ಲ ಇದು, ಹಾಗಾಗಿ ಅಲ್ಲಿಗೆ ಹಾಕ್ತೀನಿ ಗೈಸ್. ಸುಮಾರು ದಿನದಿಂದ ನಾನು ವೀಡಿಯೋಸ್ ಮಾಡ್ತಿಲ್ಲ, ಯಾಕೆಂದರೆ ಇಂಟ್ರೆಸ್ಟ್ ಯಾಕೋ ಗೊತ್ತಿಲ್ಲ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ 1 ಇಯರ್ ಕಂಪ್ಲೀಟ್ ಆಗಿಬಿಟ್ಟು ಒಂದು ವರ್ಷದ ಮೇಲೆ ಒಂದು 4-5 ತಿಂಗಳೇ ಆಯಿತು ನಾನು ಸ್ಟಾರ್ಟ್ ಮಾಡಿ. ಸಬ್ಸ್ಕ್ರೈಬ್ ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ. 1500 ರೀಚ್ ಆಗಿದೆ. ಬಟ್ ವಾಚ್ ಟೈಮು ಆಗ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಬೇಜಾರು. ನೋಡೋಣ, ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ಗಿವ್ ಅಪ್ ಮಾಡಬಾರ್ದು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಕಂಪಲ್ಸರಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಿಮ್ಮ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಮ್ಮ ಆ್ಯನಿವರ್ಸರಿ ದಿನ ಇಷ್ಟೇ ಆಗಿತ್ತು. ಜೋರಾಗಿ ಏನು ಆಚರಿಸ್ತಿರಲಿಲ್ಲ. 5th ಇಯರ್ ಆ್ಯನಿವರ್ಸರಿ ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿ, ನಾನು ಮನೆಯಲ್ಲ ಸೀಟು ರೆಡಿ ಮಾಡಿ ದೇವ್ರ ದೀಪನ ಹಚ್ಚಿ, ಮತ್ತು ನಾನು ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಹಚ್ಚಿ ರೆಡಿ ಮಾಡಿದೆ. ಹಸ್ಬೆಂಡ್ ಬಂದರು, ಮತ್ತು ಅವರ ಸ್ನಾನ ಮಾಡಿ ದೀಪ ಹಚ್ಚಿ ಮನೇಲಿ ಜಾಮೂನ್ ಮಾಡಿದ್ದೆ ಅಷ್ಟೇ. ಸ್ವೀಟು ಅಂತ ಬೇರೆ ಏನೂ ಮಾಡಿರಲಿಲ್ಲ, ಸ್ಪೆಷಲ್ಲು ಜಾಮೂನ್ ಮಾಡಿದ್ದೆ. ಮತ್ತು ಚಿಕನ್ ತಗೊಬಂದರು, ಸಂಡೇ ಆಗಿರೋದ್ರಿಂದ. ಇಲ್ಲಾಂದರೆ ಏನಾದರೂ ವೆಜ್ ಮಾಡ್ತಾಯಿದ್ದೆ. ಚಿಕನ್ ತಗೊಬಂದರು, ಸಾಂಬಾರು ಮಾಡಿಟ್ಟು ದೇವಸ್ಥಾನ ಹೋಗಿ ಬಂದು ಹೇಳಿದ್ನಲ್ಲ, ಹಾಗೆ ಫಂಕ್ಷನ್ ಮುಗಿಸಿ ಬಂದು ಮಕ್ಕಳನ್ನ ಮಲಗಿಸಿ ಎದ್ದು ಸಣ್ಣ ಪುಟ್ಟ ಕೆಲಸನ ಮುಗಿಸಿ ಆರಾಮಾಗಿ ಕೂತಿದ್ನಿ. ಇವಾಗ ಇನ್ನೇನಿತ್ತು, ಕಾಫಿ ಮಾಡ್ಕೊಂಡು ಕುಡಿಬೇಕು, ದೇವ್ರ ದೀಪ ಹಚ್ಬೇಕು ಅಷ್ಟೇ. ನೈಟಿಗೇನು ಸಾಂಬಾರಿದೆ, ಮತ್ತು ಅದಕ್ಕೆ ರೈಸ್ ಮಾಡ್ಕೊಂಡ್ರೆ ಮುಗೀತು ಗೈಸ್. ಇಷ್ಟೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ. ಇಲ್ಲ ಎಡಿಟ್ ಮಾಡಿ ಇವತ್ತು ನೈಟೇ ಅಪ್ಲೋಡ್ ಇಟ್ಬಿಡ್ತೀನಿ, ಇಲ್ಲ ಇವಾಗ ಎಡಿಟ್ ಮಾಡಿ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಟೈಮ್ ಹೆಂಗಾಗುತ್ತೆ ಹಂಗೆ. ಮಕ್ಕಳು ಹೇಳಲಿಲ್ಲ ಅಂದರೆ ಎಡಿಟ್ ಮಾಡ್ತೀನಿ, ಎದ್ರೆ ಎಡಿಟ್ ಮಾಡೋಕ್ಕಾಗಲ್ಲ. ಇವತ್ತು ತಪ್ಪು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಗೈಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.